ಕೇಳ್ತಾರೆ. ಆದ್ರೆ ಯಾರು ಪಾಲ ಕೇಳಿರಬಾರೋ, ಯಾರು ಕಳತನ ಮಾಡ್ಕೊಂಡು ಹೋಗ್ತಾರಲ್ಲ, ಕಳತನ ಮಾಡ್ದಂಗೆ ಹೆಚ್ಚಿಗೆ ಆಗತಕ್ಕಂಥ ಸಂಪತ್ತ ಅದು ಯಾವ ಸಂಪತ್ತ ಹತ್ತಿಕೊಂಡು ಕೇಳಿದ್ರೆ ಜ್ಞಾನ ಅನ್ನತಕ್ಕಂಥ ಸಂಪತ್ತು. ಈ ಜ್ಞಾನ ಅನ್ನತಕ್ಕಂಥ ಸಂಪತ್ತನ್ನು ನಾವು ಸಂಪಾದನೆ ಮಾಡಿದೀವಿ ಹತ್ತಿಕೊಂಡ್ರ ಇದನ್ನು ಯಾರೂ ಕೂಡ ಪಾಲ ಕೇಳಂಗಿಲ್ಲ, ಯಾವ ಕಳ್ಳರು ಕೂಡ ಕಳತನ ಮಾಡಂಗಿಲ್ಲ. ಇವತ್ತು ನಾನು ನಿಮ್ಮ ಊರಿಗೆ ಅಂದ ಪ್ರವಚನದಿಂದ ಹೇಳಕ್ಕೆ ಬಂದೀನಿ. ಎಲ್ಲಿದಿಂದ ಬಂದೀನಿ? ಕಮ್ಮಿ ಒಂದು 200 ಕಿಲೋಮೀಟರ್ದಿಂದ ನಿಮ್ಮ ಊರಿಗೆ ನಾನು ಪ್ರವಚನ ಹೇಳಕ್ಕಂದ ಬಂದೀನಿ. 200 ಕಿಲೋಮೀಟರ್ದಿಂದ ಇಲ್ಲಿ ಬಂದು ನಾನು ನಿಮಗೆಂದ ಪ್ರವಚನ ಮಾಡಕತ್ತೀನಿ, ಪ್ರವಚನ ಹೇಳಕತ್ತೀನಿ. ನಾನು ಪ್ರವಚನ ಹೇಳಕತ್ತೀನಿ ಎತ್ತಿಕೊಂಡ ಮಾತ್ರಕ್ಕೆ ನನ್ನಲ್ಲಿರ್ತಕ್ಕಂಥ ಸಂಪತ್ತು ಕಮ್ಮಿ ಹಾಕದತ್ತಲ್ಲ, ನಿಮ್ಮ ಮುಂದೆ ನಾನು ಪ್ರವಚನ ಹೇಳ್ದಂಗೆ ನನ್ನಲ್ಲಿ ಸಂಪತ್ತು ಹೆಚ್ಚಿಗೆ ಹಾಕದೆ ಹೊರತಾಗಿ ಕಮ್ಮಿ ಆಗ್ತಕ್ಕಂಥದ್ದಲ್ಲ ಜ್ಞಾನ ಅನ್ನತಕ್ಕಂಥದ್ದು. ಏನ್ರಿ? ಜ್ಞಾನ ವೃದ್ಧಿ ಹಾಕೋತ ಹೋಗ್ತದೆ. ಇದನ್ನು ಯಾರೂ ಕಳತನ ಮಾಡೋಕ್ಕೆ ಬರಂಗಿಲ್ಲ, ಯಾರು ಒಂದು ಅಣತಂಬರಿಂದ ಪಾಲ ಕೇಳೋಕ್ಕಿಂತ ಬರಂಗಿಲ್ಲ. ಆ ಸಂಪತ್ತು ಇದು ಜ್ಞಾನ ಅನ್ನತಕ್ಕಂಥ ಸಂಪತ್ತ. ಈ ಜ್ಞಾನ ಅನ್ನತಕ್ಕಂಥ ಸಂಪತ್ತನ್ನು ನಾವು ಸಂಪಾದನೆ ಮಾಡಬೇಕಾಗಿತ್ತು ಅಂತಂದ್ರೆ ಇದನ್ನು ಎಲ್ಲಿ ಸಿಗ್ತದ್ರಿ ಎತ್ತುಕೊಂಡು ನೀವು ಕೇಳ್ಬೋದು. ಏನ್ರಿ? ಇದು ಎಲ್ಲಿ ಸಿಗ್ತದಪ್ಪ? ಇದು ಜ್ಞಾನ ಅನ್ನತಕ್ಕಂಥ ಸಂಪತ್ತ ಇದು ಎಲ್ಲಿ ಸಿಗ್ತದ? ಎಲ್ಲರ ಸಂತೆ ಒಳಗೆ ಹುಡುಕೋದ್ರಿಂದ ಸಿಗ್ತದೆ ಏನ್ರಿ ಎತ್ತುಕೊಂಡದ ಕೇಳಿದ್ರೆ ಸಂತೆಗೆ ಸಿಗ್ತಕ್ಕಂಥದ್ದಲ್ಲ. ಇದು ನಾವು ಎಲ್ಲರಿಂದ ಲಕ್ಷ ರೂಪಾಯಿ ಗಟ್ಟಲೆಯಿಂದ ಕೊಟ್ಟು ನಾವು ತರ್ತೀವಿ ಎತ್ತಿಕೊಂಡ ಮಾರ್ಕೆಟ್ನಾಗ ಸಿಗತಕ್ಕಂಥದ್ದಲ್ಲ. ಇದು ಇನ್ನಿತರ ಊರಿಗೆ ಗೌಡ್ರ ಬಲಿ ಸಿಗೋದಲ್ಲ, ಕುಲಕರ್ಣರ ಬಲಿ ಸಿಗೋದಲ್ಲ, ಏನ್ರಿ ಒಬ್ಬ ವ್ಯಾಪಾರಿ ಬಲಿ ಸಿಗೋದಲ್ಲ, ಒಬ್ಬ ನೌಕರಿ ಮಾಡೋನ ಬಲಿ ಸಿಗೋದಲ್ಲ. ಈ ಜ್ಞಾನ ಅನ್ನತಕ್ಕಂಥ ಸಂಪತ್ತನ್ನು ನಾವು ಗಳಿಸಬೇಕಾಗಿತ್ತು ಎತ್ತಿಕೊಂಡ್ರ ಇದು ಎಲ್ಲಿ ದೊರೀತದ್ರಿ ಎತ್ತಿಕೊಂಡ ಕೇಳಿದ್ರೆ ಯಾವ ನಮ್ಮ ಕ್ಯಾಡಿಗೆ ಅಪ್ಪವ್ರಂತ ಒಬ್ಬ ಗುರುವಿನ ಹತ್ರ ಸಿಗ್ತದೆ ಹೊರತಾಗಿ ಬೇರೆ ಎಲ್ಲಿನೂ ಕೂಡ ಸಿಗ್ತಕ್ಕಂಥದ್ದಲ್ಲ. ಜ್ಞಾನ ಇದು ಒಬ್ಬ ಗುರುವಿನಿಂದ ಪಡ್ಕೋಬೇಕು. ಇದು ಜ್ಞಾನ ಸಂಪತ್ತ. ಇದು ಅಲ್ಲಿ ಇಲ್ಲಿಂದ ಕುಂತ್ರಿಂದ ಸಿಗತಕ್ಕಂಥದ್ದಲ್ಲ. ಒಬ್ಬ ಗುರುವಿನಲ್ಲಿ ಎಂಥ ತಾಕತ್ತದ ಹತ್ತುಕೊಂಡೋದಕ್ಕೆ ಕೇಳಿದ್ರೆ ಮಾನವನನ್ನು ಮಹಾದೇವನನ್ನಾಗಿ ಮಾಡ್ತಕ್ಕಂಥ ತಾಕತ್ತಿದೆ, ಏನೇ ನರನನ್ನು ಹರನನ್ನಾಗಿ ಮಾಡ್ತಕ್ಕಂಥ ತಾಕತ್ತಿದೆ, ಜೀವನನ್ನು ಶಿವನನ್ನಾಗಿ ಮಾಡ್ತಕ್ಕಂಥ ತಾಕತ್ತ ಇದು ಯಾರ ಹತ್ರ ಐತೆ ಎತ್ತುಕೊಂಡೋದಕ್ಕೆ ಕೇಳಿದ್ರೆ ಒಬ್ಬ ಗುರುವಿನನ್ನು ಬಿಟ್ಟರೆ ಮತ್ತೆ ಯಾರ ಹತ್ರ ಕೂಡ ಇಲ್ಲ. ಅದಕ್ಕಾಗಿನೇ ಹಿಂದೆ ಪಾರ್ವತಿ ಪರಮಾತ್ಮನಿಗೆ ಒಂದು ಪ್ರಶ್ನೆ ಮಾಡ್ತಾಳೆ. ಏನು ಪ್ರಶ್ನೆ ಮಾಡ್ತಾಳೆ? ಹೇ ಪರಮಾತ್ಮ, ಈ ಭೂಲೋಕದ ಒಳಗೆ ಎಷ್ಟು ಜೀವಿಗಳನ್ನು ಸೃಷ್ಟಿ ಮಾಡಿದಿ ಎತ್ತಿಕೊಂಡು ಕೇಳಲು. ಪಾರ್ವತಿ ಪರಮಾತ್ಮನಿಗೆ ಪ್ರಶ್ನೆ ಮಾಡ್ತಾಳೆ. ಪರಮಾತ್ಮ, ಈ ಭೂಮಿ ಮೇಲೆ ಜೀವಿಗಳನ್ನೇನು ಸೃಷ್ಟಿ ಮಾಡಿದೆಯಲ್ಲ, ಜೀವಿಗಳನ್ನು ಹುಟ್ಟಿಸಿದೆಯಲ್ಲ, ಮತ್ತು ಎಷ್ಟು ಜೀವಿಗಳದಾವ ಎತ್ತುಕೊಂಡ ಕೇಳಿದಾಗ ಪರಮಾತ್ಮ ಅಂತನ ಹುಚ್ಚಿ ಈ ಭೂಲೋಕದ ಒಳಗೆ 84 ಲಕ್ಷ ಜೀವಿಗಳನ್ನು ಸೃಷ್ಟಿ ಮಾಡಿವಿ. ಎಷ್ಟು ಜೀವಿ? 84 ಚೌರೆ 80 ಲಾಖ 84 ಲಕ್ಷ ಜೀವಿಗಳನ್ನು ಸೃಷ್ಟಿ ಮಾಡೀನಿ. ಅವಾಗಿಂದ ಪಾರ್ವತಿ ಅಟ್ಟಿಗೆಂದ ಬಿಡಲಿಲ್ಲ. ಪಾರ್ವತಿ ಒಂದು ಪ್ರಶ್ನೆ ಮಾಡ್ತಾಳೆ, ಪರಮಾತ್ಮ, ಈ ಚೌರೆ 80 ಲಾಖ ಜೀವಿಗಳನ್ನೇನು ಸೃಷ್ಟಿ ಮಾಡಿದೆಯಲ್ಲ, ಈ ಎಲ್ಲ ಜೀವಿಗಳೊಳಗೆ ದೊಡ್ಡವರು ಯಾರು ಅಂತನ್ನುವಂಥ ಪ್ರಶ್ನೆ ಮಾಡ್ತಾ. ದೊಡ್ಡ ಜೀವಿ ಯಾವುದು? ಪರಮಾತ್ಮ ಅಂತಾನೆ ಹುಚ್ಚಿ ಈ ಎಲ್ಲ 84 ಲಕ್ಷ ಜೀವರಾಶಿಗಳು ಬಹುಶಃ ನಿಮಗಂದ ನಾವು ಬರೇ ಮನುಷ್ಯರ ಅಟ್ಟೆ ಹುಟ್ಟಿವೇನು ಈ ಭೂಮಿ ಮೇಲೆ ಹತ್ತುಕೊಂಡಂಗೆ ನಾವು ದಿಮಾಕಿನಾಗೇನು ತಿರುಗಾಡ್ತೀವಲ್ಲ, ನಾವು ಮನುಷ್ಯರ ಅಟ್ಟೆ ಹುಟ್ಟಿಲ್ಲ. 84 ಲಕ್ಷ ಜೀವಿರಾಶಿಗಳು. ನೀರಿನಿಂದ ಹುಡ್ತಕ್ಕಂಥ 21 ಲಕ್ಷ, ಏನ್ರಿ ಮೈ ಬೆವರಿನಿಂದ ಹುಡ್ತಕ್ಕಂಥವು 21 ಲಕ್ಷ, ತಾಯಿ ಗರ್ಭದಿಂದ ಹುಡ್ತಕ್ಕಂಥವು 21 ಲಕ್ಷ, ಅಂಡಿದಿಂದ ಹುಡ್ತಕ್ಕಂಥವು 21 ಲಕ್ಷ, ಒಟ್ಟು 84 ಲಕ್ಷ ಜೀವರಾಶಿಗಳದಾವ ನೋಡ್ರಿ. ತಾಯಿ ಗರ್ಭದಿಂದ ಹುಡ್ತಕ್ಕಂಥ ಜೀವಿಗಳು ಯಾವುವು? ಮನುಷ್ಯನನ್ನು ಮೊದಲು ಮಾಡಿಕೊಂಡು ಪ್ರಾಣಿಗಳನ್ನು ಮೊದಲು ಮಾಡಿಕೊಂಡು ಇವೆಲ್ಲ ಏನವಲ್ಲ ನಾವೆಲ್ಲ ತಾಯಿ ಗರ್ಭದಿಂದ ಹುಟ್ಟಿರ್ತಕ್ಕಂಥವ್ರು ನೋಡ್ರಿ. ಜಗತ್ತು ಸೃಷ್ಟಿ ಎಟ್ಟಿದು ಅದ. ನಾವೆಲ್ಲ ಏನು ಮನುಷ್ಯರನ್ನ ಮೊದಲು ಮಾಡಿಕೊಂಡು ಕೆಲವು ಪ್ರಾಣಿಗಳು ಎಮ್ಮೆ ಕ್ವಾಣ ಇವೇನು ಎತ್ತ ಇಂಥ ಎಲ್ಲ ಏನು ಪ್ರಾಣಿಗಳದವಲ್ಲ ಇವು ತಾಯಿ ಗರ್ಭದಿಂದ ಹುಟ್ಟಿರ್ತಕ್ಕಂಥವು. ಇನ್ನು ಕೆಲವೇನದವಲ್ಲ ಅಂಡಿದಿಂದ ಹುಡ್ತಾವ. ತತ್ತಿ ಅಂತೀವಿಲ್ಲ ನೀವು, ತತ್ತಿದಿಂದ ಹುಡ್ತಕ್ಕಂಥ 21 ಲಕ್ಷ ಅವ. ಸುಮ್ಮನೆ ನಿಮಗೇನ ತಿಳಂಗೆ ಹೇಳ್ಬೇಕಾದ್ರೆ ಕೋಳಿ, ಗುಬ್ಬಿ, ಕಾಗಿ ಇಂಥವೆಲ್ಲ ಏನದವಲ್ಲ ಇವೆಲ್ಲ ತತ್ತಿಯಿಂದ ಹುಡ್ತಕ್ಕಂಥವು, ಅಂಡಿಯಿಂದ ಹುಡ್ತಕ್ಕಂಥವು. ಇನ್ನು ಆಶ್ಚರ್ಯ ಏನು ಅಂತಿಕೊಂಡಂದ್ರೆ ನೀರಿನೊಳಗಿಂದ ಹುಡ್ತಕ್ಕಂಥವು. ನೀರಿನಿಂದ ಏನೆಲ್ಲ 21 ಲಕ್ಷ ಜೀವಿಗಳನ್ನು ನೀರಿನಿಂದ ಹುಡ್ತವೆ. ಯಾವವು ಸುಮ್ಮನೆ ನಿಮಗೆಂದು ತಿಳಂಗೆಂದು ಹೇಳ್ಬೇಕಂತಿಕೊಂಡಂದ್ರೆ ಮೀನ ಬೇಡ, ಮೀನು ಭಾಳ ದೂರ ಆಯಿತು. ನಮ್ಮ ಊರಾಗೇನು ಕಚ್ಚ ಮಚ್ಚರ್ ಏನದವಲ್ಲ, ಮಚ್ಚರ್ ಅದಾವಲ್ರಿ. ನೀವು ಮಚ್ಚರ್ ಅಂತಿರಲಿ ಕಡೆ, ಯಾಕಂದ್ರೆ ಒಂದೊಂದು ಕಡೆ ಭಾಷೆ ಒಂದೊಂದು ಕಡೆ ಅಂತ. ನಮ್ಮ ಕಡೆ ಚುಕ್ಕಡ ಅಂತಾವು ಏನ್ರಿ. ಈ ಕಡೆ ನೀವೇನಂತೀರಿ? ಮಚ್ಚರ್ ಅಂತೀರಿ. ಆ ಕಡೆ ಮುಂದೆ ಹೋದೀವಿ ಅಂದ್ರೆ ಸೊಳ್ಳೆ ಅಂತಾರ ಏನ್ರಿ. ನಮ್ಮ ಬಿಜಾಪುರ ಜಿಲ್ಲಾದಾಗ ಅಂದ್ರೆ ಕಡೆ ಹುಳ ಅಂತಾವೆ ಏನ್ರಿ. ಒಂದೊಂದು ಕಡೆದು ಒಂದೊಂದು ಥರದ ಭಾಷೆ.
ನಿಮ್ಮಲ್ಲೆಲ್ಲ ಮಚ್ಚರ ತಗೊಂಡಂತೀರಿ. ಯಾಕಂದ್ರೆ ನಿಮ್ಮದೆಲ್ಲ ಮರಾಠಿ ಏನ್ರಿ, ನಿಮ್ಮದೆಲ್ಲ ಶಿಕ್ಷಣದೆಲ್ಲ ಮರಾಠಿನೇ ಆಗಿರ್ತದೆ. ಮಾತಾಡೋದು ಮಾತ್ರ ಕನ್ನಡ ಮಾತಾಡ್ತೀರ ಅಟೆ. ನೀವೆಲ್ಲ ಮತ್ಸ್ಯರ ತಗೊಂಡಂತೀರಲ್ಲ, ಇವೆಲ್ಲ ಏನು ಹುಡ್ತಾವಲ್ಲ, ಇವು ನೀರಿನಿಂದ ಹುಡ್ತಕ್ಕಂಥವು, ನೀರಾಗಿ ಹುಡ್ತಕ್ಕಂಥವು. ಇನ್ನು ಕೆಲವದಾವ ನೋಡ್ರಿ. ಆಶ್ಚರ್ಯ ಏನು ಹೊತ್ತಿಕೊಂಡಂದ್ರೆ ಮೈ ಬೆವರಿನಿಂದ ಹುಡ್ತಾವತ್ತ 21 ಲಕ್ಷ ಜೀವಿಗಳು. ಇದರಿಂದ ಮೈ ಬೆವರಿನಿಂದ, ಎಲ್ಲ ಪ್ರಾಣಿಗಳ ಮೈ ಬೆವರಿನಿಂದ ಒಟ್ಟ 21 ಲಕ್ಷ ಜೀವಿಗಳನ್ನು ಹುಡ್ತಾವತ್ತೆ. ಆ ಮೈ ಬೆವರಿನಿಂದ ಅಂಥವು ಯಾವ ಹುಡ್ತಾವ್ರಿ ಎತ್ತಿಕೊಳ್ಳೋದು ಕೇಳಿದ್ರೆ ಅದು ಹೆಣ್ಮಕ್ಳಿಗೆ ಗೊತ್ತದ. ತೆಲೆನ್ ಏನ, ನೀವೇನಂತೀರ ಅದಕ್ಕೆ ಮರಾಠ? ತೆಲೆನ್ ಏನದು ಬೆವರಿನಿಂದ ಹುಟ್ಟೋದು. ಇಂಥ ಬರೀ ಒಂದು ಏನು ತಗೊಂಡಲ್ಲ, ಇಂಥ ಜೀವಿಗಳನ್ನು 21 ಲಕ್ಷ ಜೀವಿಗಳದಾವೆ. ಪರಮಾತ್ಮ ಅಂತಾನ ಈ ಎಲ್ಲ 21 ಲಕ್ಷ ಜೀವಿಗಳೊಳಗೆ ಯಾವ 84 ಲಕ್ಷ ಜೀವಿಗಳೊಳಗೆ ಮನುಷ್ಯ ಜೀವಿ ಅನ್ನತಕ್ಕಂಥವು ಶ್ರೇಷ್ಠ ಅದಾನೆ. ಮನುಷ್ಯ ಜೀವಿ ಅನ್ನತಕ್ಕಂಥ ದೊಡ್ಡ ಮದನ ತಗೊಂಡಂದಾಗ ಪಾರ್ವತಿಗೆ ಅಟ್ಟೆ ಸಮಾಧಾನ ಆಗಲಿಲ್ಲ. ಹಾಗಾದ್ರೆ ಪರಮಾತ್ಮ ಈ ಮನುಷ್ಯರೊಳಗಿಂದ ಯಾರು ದೊಡ್ಡವರು ಒತ್ತುಕೊಂಡಂದು ಪ್ರಶ್ನೆ ಮಾಡ್ತಾ. ಮನುಷ್ಯರಿಂದ ದೊಡ್ಡವರು ಕರೆ, ಮನುಷ್ಯ ಶ್ರೇಷ್ಠ ನಿಜ. ಆದ್ರೆ ಈ ಎಲ್ಲ ಮನುಷ್ಯರೊಳಗಿಂದ ದೊಡ್ಡವರು ಯಾರು ಒತ್ತುಕೊಂಡನ್ನುವಂಥ ಪ್ರಶ್ನೆ ಮಾಡಿದಾಗ ಅವಾಗಿಂದ ಪರಮಾತ್ಮ ಅಂತಾನೆ, ಪಾರ್ವತಿ ಬರೇ ಮನುಷ್ಯರೊಳಗಲ್ಲ, ಬರೇ ಎಲ್ಲ ಜೀವಿಗಳೊಳಗಲ್ಲ, ನನಗಿಂತಲೂ ಕೂಡ ಭೂಲೋಕದೊಳಗೆ ಒಬ್ಬ ದೊಡ್ಡ ಮದನೆ. ಅವ ಯಾರು ಒತ್ತುಕೊಂಡ ಕೇಳಿದ್ರೆ ಶಿವಪುರಾಣದ ಒಳಗಿಂದ ಸ್ಪಷ್ಟವಾಗಿ ಭಗವಂತನೇ ಹೇಳ್ತಾನೆ, ನ ಗುರೋರಧಿಕಂ ನ ಗುರೋರಧಿಕಂ ನ ಗುರೋರಧಿಕಂ. ನೋಡಿ, ಪರಮಾತ್ಮ ಹೇಳಿರ್ತಕ್ಕಂಥ ಮಾತಿದು. ಇದು ಎಲ್ಲರೇ ಮನುಷ್ಯರೊಳಗೆ ದೊಡ್ಡವಲ್ಲ, ನನಗಿಂತಲೂ ಕೂಡ ಭೂಮಿ ಮೇಲಂದ ದೊಡ್ಡ ಮದನೆ. ಅವನು ಯಾರು ಒತ್ತುಕೊಂಡ ಕೇಳಿದ್ರೆ ಗುರುವಿನ ಬಿಟ್ಟರೆ ಜಗತ್ತಿನೊಳಗಂದ ಯಾರೂ ದೊಡ್ಡವರಲ್ಲ. ಏನ್ರಿ, ಗುರುನೇ ಶ್ರೇಷ್ಠನಾಗಿರ್ತಕ್ಕಂಥವ. ಯಾಕೆ ಗುರು ದೊಡ್ಡ ಮಾತುಕೊಂಡ ಕೇಳಿದ್ರೆ ನಿನ್ನೆ ಒಂದು ಮಾತಿನೊಳಗಂದ ಹೇಳಿದೆ ನಾನು. ಗುರುವಿಗೆ ಶಿವ ಆಗ್ಲಿಕ್ಕೆ ಬರ್ತದೆ, ಗುರುವಿಗಂದ ಬ್ರಹ್ಮನಾಗ್ಲಿಕ್ಕೆ ಬರ್ತದೆ, ಗುರುವಿಗಂದ ವಿಷ್ಣು ಆಲಕ್ಕೆ ಬರ್ತದೆ. ಏನ್ರಿ, ಈ ತ್ರಿಮೂರ್ತಿಗಳಿಗೆ ಕೂಡ ಒಬ್ಬ ಗುರು ಆಲಕ್ಕೆಂದ ಬರಂಗಿಲ್ಲ. ಯಾಕ? ಮಾನವನನ್ನು ದೇವರನ್ನಾಗಿ ಮಾಡ್ತಕ್ಕಂಥ ಸಾಮರ್ಥ್ಯ ಒಬ್ಬ ಗುರುವಿನ ಬೆಲ್ಲ ಐತೆ ಹೊರತಾಗಿ ಇಲ್ಲದಿದ್ರೆ ಬೇರೆದವ್ರು ಯಾರು ತನ್ನ ಕೂಡ ಇಲ್ಲ. ಇವತ್ತು ನೀವು ಲಕ್ಷಗಟ್ಟಲೆ ಅಲ್ಲ, ಸುಮಾರು ಒಂದು 8-10 ಕೋಟಿ ರೂಪಾಯಿ ಖರ್ಚು ಮಾಡಿ ಗುಡಿ ಕಟ್ಟೀರಿ. ಕಲ್ಪನೆ ಹೇಳ್ತೀನಿ ನಿಮಗೆ, ನೀವು ಒಂದು 8-10 ಕೋಟಿ ರೂಪಾಯಿ ಖರ್ಚು ಮಾಡಿ ದೇವಸ್ಥಾನ ಕಟ್ಟೀರಿ. 1 ಕೋಟಿ ರೂಪಾಯಿ ಖರ್ಚು ಮಾಡಿ ದೇವ್ರ ಮೂರ್ತಿ ಮಾಡಿಸಿರಿ. ಏನ್ರಿ ಮಾಡಿಸಿರಿಲ್ಲ? ಈಗರ ದೇವ್ರುಗಳು ಎಲ್ಲ ಕಡೆ ಹೆಚ್ಚಾಗ್ಯಾವ. ನಿಮ್ಮ ಕಡೆ ಅದಾವೇನಿಲ್ಲ ಗೊತ್ತಿಲ್ಲ. ನಮ್ಮ ಕಡೆ ಭಾಳ ದೇವ್ರುಗಳು, ಓಣಿಗೆ ಒಂದೊಂದು ದೇವರ, ಗಲ್ಲಿಗೆ ಒಂದೊಂದು ದೇವರ. ಅದಕ್ಕೆ ಮತ್ತೆ ಹೊಡೆದಾಡೋದು, ಇದು ನನ್ನ ದೇವರು ಶ್ರೇಷ್ಠ, ಇದು ನಿನ್ನ ದೇವರು ಶ್ರೇಷ್ಠ. ಜಗತ್ತಿನ ದೇವ್ರುಗಳು ಭಾಳ ಆಗ್ಯಾವ. ನಮ್ಮಲ್ಲಿ ಒಂದು ದೇವ್ರಾಗ್ಯದ ನಮ್ಮೂರಾಗ. ಅದು ಹುಡುಗ ಇದು ಏನು ತಾಯಿ ಏನು ಮಾಡ್ಯಾಳ, ಅಂಗಡಿಗೆ ಹೋಗಿ ಕುಂಕುಮ ತೊಗೊಂಬ ಹತ್ಕೊಂಡು ಹೇಳಿ ಕಳಿಸ್ಯಾಳ. ದುಕಾನಕ್ಕೆ ಹೋಗ್ಯಂದ ಕುಂಕುಮ ತೊಗೊಂಬ. ಪಾಪದ ಹುಡುಗಂದ ಕುಂಕುಮ ತರ್ಲಿಕ್ಕೆಂದ ಹೋಗ್ಯದ, ಕುಂಕುಮ ಚೀಟ್ ಕಟ್ಕೊಂಡದ. ಏನ್ರಿ, ಕುಂಕುಮ ಚೀಟ್ ಕಟ್ಟಿಕೊಟ್ಟು ನಾವು ಅಂಗಡಿಯಮ್ಮ ತೊಗೊಂಡು ಬರ್ಲಕ್ಕತ್ತದ. ಆ ಕಡೆ ನೋಡ್ಕೊತ ಬರೋದ್ರ ಕಲ್ಲಿಗೆ ಅಂದ ಎಡವಿ ಅದ, ಎಡವಿ ಅಂದ ಕೆಳಗೆ ಬಿತ್ತದು. ಬಿದ್ದ ಬಳಕೆ ಇವನ ಕೈಯನ್ನು ಕುಂಕುಮ ಚೀಟ್ ಹೋಗಿ ಒಂದು ಕಲ್ಲಿನ ಮೇಲೆ ಬಿತ್ತು. ಏನ್ರಿ, ಒಂದು ಕಲ್ಲಿನ ಮೇಲೆ ಬಿತ್ತು. ಬಿದ್ದ ಬಳಕೆ ಅನ್ನೋದು ಹುಡುಗಿ ಏನು ಮಾಡ್ತದ, ತನ್ನ ಕೈಗೆ ಏಟು ಬರ್ತದೆ ಅಟ್ಟು ಬಳ್ಕೊಂಡು ಮತ್ತೆ ಕಾಗದಾಗ ಹಾಕ್ಕೊಂಡು ಕಟ್ಕೊಂಡು ಮನೆಗೆ ಬತ್ತು. ಇದು ಈ ಕಡೆ ಬರೋದ್ರಾಗಿಂದ ಆ ಹುಡುಗನ ಹಿಂದೆ ಆಕೆ ಕುಂಕುಮನ ಬಳ್ಕೊಂಡು ಹೋಯ್ತಲ್ಲ ಹುಡುಗ, ಆ ಹುಡುಗನ ಹಿಂದೆ ಒಬ್ಬಕ್ಕೆ ಬಂದು ಬರೋದ್ರಾಗಿಂದ ಅದು ಕುಂಕುಮ ಕಲ್ಲಿನ ಮೇಲೆ ಬಿದ್ದಿದ್ದು ನೋಡಲಲ್ಲ. ವಾದ್ಲಕ್ಕೆ ಈಕಿ ನಮಸ್ಕಾರ ಮಾಡಿದ್ದು, ಇನ್ನೊಬ್ಬಾಕಿ ನೋಡಲು. ಆಕಿ ಮನೆಗೆ ಹೋಗಿ ಅಂದ 2 ಊದಿನ ಕಡ್ಡಿ ಎಣ್ಣೆ ತೊಗೊಂಬಂದು ಅದಕ್ಕೆ ಎಣ್ಣೆ ಹಾಕಿ ಅದ್ರ ಮುಂದೆ ಊದಿನ ಕಡ್ಡಿ ಚುಚ್ಚೋದ್ಲು. ಏನ್ರಿ, ಇದು ಇಡೀ ಊರು ಮಂದಿ ಇವ್ರು ನೋಡಿ ಅಂದ್ರೆ ಇಡೀ ಊರು ಮಂದಿನ ಚಲೋ ಬಡ್ತು. ಊದಿನ ಕಡ್ಡಿ ತರೋದು, ಎಣ್ಣೆ ಹಾಕೋದು, ಪೂಜೆ ಮಾಡೋದು. ಯಾವಾಗಂದ್ರೆ ಇಟ್ಟೆಲ್ಲ ಚಲವಾಯಿತು. ಚಲವಾದ ಬಳಕೆ ಅಂದ ಮತ್ತೆ ಇದು ಮತ್ತು ಹಂಗೆ ಬಿಡ್ತಾರ್ರಿ. ಮತ್ತು ಅದಕ್ಕೆ ಪೂಜೆ ಮಾಡೋಕೆ ಹೋಗಿ ಪೂಜಾರಿಗೆ ಇಟ್ರು. ಅದಕ್ಕೆ ಪೂಜೆ ಮಾಡೋಕೆ ಪೂಜಾರಿ ಇಟ್ಟರು. ಯಾವ ದೇವ್ರಿದು? ಇದು ನಡ ಊರಾಗಿಂದಾಗ ಬಿದ್ದಿತ್ತಿದು. ಏನ್ರಿ, ನಡ ಊರಾಗಿಂದ ಬಿದ್ದಿತ್ತು. ಆ ಕಲ್ಲಿನ ಮ್ಯಾಗ ಕುಂಕುಮ ಬಿದ್ದಿತ್ತಲ್ಲ, ನಡ ಊರಾಗಿಂದ ಬಿದ್ದಿದ್ದಕ್ಕೆ ಕುಂಕುಮ ಬಿದ್ದಿದ್ದಕ್ಕೆ ಈಗ ನಡೂರಕ್ಕೆ ಅಂತೇಳಿ ಹೆಸರು ಇಟ್ಟರು. ಆಕೆ ನಡೂರಕ್ಕೆ ಅತ್ತ. ಅದಕ್ಕೆ ಪೂಜೆ ಮಾಡೋಕೆ ಪೂಜಾರಿಗೆ ಇಟ್ಟರು. ಏನ್ರಿ, ಅದು ಗುಡಿನೇ ಕಟ್ಟಿದ್ರು ನಡ ಊರಾಗಿಂದ ಗುಡಿ ಕಟ್ಟಿದ್ರು. ಅವ ಪೂಜೆ ಮಾಡೋ ಕೂದಲ ಬಿಟ್ಟ ಅವನು ಮೈಯಾಗಿ ಅಂದಕ್ಕೆ ನಡೂರಕ್ಕೆ ಬರ್ಲಕ್ಕತ್ತು. ಏನ್ರಿ, ನಿಮ್ಮ ಕಡೆ ಹೇಳಿಕೆ ಹೇಳೋರು ಅದರನ್ನಿಲ್ಲ. ನಮ್ಮ ಊರಾಗ ಬರ್ಲಕ್ಕತ್ತಾಳ. ನಾವು ಕ್ಯಾಡಿಗೆ ಅಪ್ಪಗಳು ಸನ್ಯಾಸಿಯಾಗಿ 40 ವರ್ಷ ಆಯಿತು. ಮುಂಜಾನೆ 3 ಸಾರಿ ಜಳಕ ಮಾಡೇ ಮಾಡ್ತೀವಿ, ಪೂಜೆ ಮಾಡ್ಕೋತೀವಿ. ಒಂದು ದೇವರು ಮೈಯಾಗ ಬರಲ್ಲ. ನಾವು ಹೇಳಿಕೆನೇ ಹೇಳ್ಬೇಕತ್ತೀವಿ. ಹೇಳಿಕೆ ಹೇಳೋರು ರೊಕ್ಕ ಭಾಳ ಕೊಡ್ತೀರಾ ನೀವು? ಪ್ರವಚನ ಹೇಳೋರು ಕೊಡಲ್ಲ. ಹೇಳಿಕೆ ಅವರು ಹೇಳಿಕೆ ಭಾರಿ ಚಂದ ಹೇಳ್ತಿರ್ತಾರೆ. ಈ ಕಡೆ ಹೇಳ್ತಾರಿಲ್ಲ ಗೊತ್ತಿಲ್ಲ. ನಮ್ಮ ಕಡೆ ನೋಡ್ಬೇಕು, ಯಾರೇ ಶ್ರೀಮಂತರು ಹೊಂಟಿದ್ರತ್ತು ಲೇ ಅವು ಸೀರೆ ಕೇಳ್ಯಾಳ.
ಯಾವತ್ತು ತರ್ತೀನಿ ಯಾವತ್ತು ತಂದೆ ಬಿಟ್ಟು ಏನ್ರಿ ಹಂಗೆ ಅವ ಪಾಪ ಹೋಗಿ ಸೀರೆ ತಂದು ಕೊಟ್ಟನಿ ಅವು ಕೇಳಿಲ್ಲ ನಡುರಕ್ಕಿ ಅವನು ಮನ್ಯಾಗ ಹೆಣ್ತಿ ಗುಮ್ಮಿರ್ತಾಳ ಸೀರೆ ತೊಂಬ ತಂದು ಮನ್ಯಾಗ ಹೆಣ್ತಿ ಏನು ಹೇಳಿರ್ತಾಳಲ್ಲ ಅಲ್ಲಿ ಬಂದಿದ್ದು ದೇವ್ರು ಬರ್ತಾನೆ ನೋಡ್ರಿ. ಯಾರು ಶ್ರೀಮಂತರು ನೋಡಿದ ಅವ್ನು ಅವ್ರಿಗೆ ನಗು ಬರಬಾರ್ದು ಅಂತೇಳಿ ಕೂದಲ ಹಾಕಿಬಿಟ್ಟಿರ್ತಾರೆ, ಕೂದಲ ಮಾರಿಗೆ ಹಾಕಿರ್ತಾರೆ ನಾಚಿಗೆ ಬರಬಾರ್ದತ್ತಂದು. ಯಾವಾಗೇನ ಕೂದಲ ಮಾರಿಗೆ ಹಾಕಿಲೇ ಅವು ನತ್ತನಿ ಕೇಳಲ್ಲ, ನತ್ತನಿ ಆಗಿಂದಾಗ ನತ್ತನಿನೇ. ಯಾಕೆ ನಾ ಇದನ್ನು ಹೇಳಕತ್ತೀನಿ ಎತ್ಕೊಂಡು ಕೇಳಿದ್ರೆ ಬಹುಶಃ 100ಕ್ಕಿಂತ 80% ಇಂಥ ದೇವರುಗಳು ಹೆಚ್ಚಾಗ್ಯಾವ. ಅದು ಓಣಿಗೆ ಒಂದೊಂದು ದೇವರ, ಗಲ್ಲಿಗೆ ಒಂದೊಂದು ದೇವರ ಏನ್ರಿ. ನಾವು ಶರಣರ ಮಾತುಗಳನ್ನು ನಾವು ಎಲ್ಲರೂ ಕೂಡ ಮರ್ತು ಬಿಟ್ಟೇವಿ. ಅವರು ಶರಣರು ಎಷ್ಟು ಚೆನ್ನಾಗಿ ಅಂತ ಹೇಳ್ತಾರೆ, ದೇವನೊಬ್ಬ ನಾಮ ಹಲವು ಪರಮ ಪತಿವ್ರತೆಗೆ ಗಂಡನೊಬ್ಬ. ಒಬ್ಬ ಪತಿವ್ರತೆಯಾಗಿರ್ತಕ್ಕಂಥ ಹೆಣ್ಣಿಗೆ ಗಂಡ ಒಬ್ಬನೇ ಹೆಂಗನೋ ಈ ಜಗತ್ತಿನೊಳಗನ್ನು ಹುಟ್ಟಿರ್ತಕ್ಕಂಥ ಜೀವಿಗಳಿಗೆ ಪರಮಾತ್ಮ ಒಬ್ಬನೇ. ನೀವು ಹೆಸರು ಏನಾದ್ರು ಕರೀರಿ, ಇಲ್ಲೇ ನೋಡ್ರಿ. ಈಗ ಅದು ಪರಮೇಶ್ವರ ಗುಡಿ, ಇದು ಮಲ್ಲಯ್ಯನ ಗುಡಿ. ಮಲ್ಲಯ್ಯ ಯಾರು, ಪರಮೇಶ್ವರ ಯಾರು? ಯಾರ್ರೀ? ಇವ ಅತ್ತಿ ಮಗನ ಇವ ಏನ್ರಿ? ಪರಮೇಶ್ವರ ಸ್ವಾದರ ಮಾವನು. ಹೆಸರು ಬಂದೆ, ಹೆಸರಿಂದ ಬೇರೆ ಬೇರೆ ಅದಾವ. ಪರಮೇಶ್ವರ ಅಂದ್ರೂ ಕೂಡ ಪರಮಾತ್ಮನೇ, ಮಲ್ಲಯ್ಯ ಅಂದ್ರೂ ಕೂಡ ಪರಮಾತ್ಮನೇ. ನೀವು ಯಾವ ಹೆಸರಿನಿಂದ ಕರೆದ್ರೂ ಕೂಡ ಅದು ಪರಮಾತ್ಮ ಒಬ್ಬನಿಗೆ ಮುಡುತ್ತದೆ ಹೊರತಾಗಿ ಜಗತ್ತಿನೊಳಗಿಂದ 1000 ದೇವರುಗಳಿಲ್ಲ ಏನ್ರಿ. ಯಾವ ದೇವರುಗಳು ಕೂಡ ಇಲ್ಲ. ತನ್ನ ತಾನಿದರ ತಾನರಿದವಂಗೆ ತಾನೇ ಅಪ್ರಮಾಣ ಕೂಡಲ ಸಂಗಮ ದೇವ ಇರ್ತಕ್ಕಂಥ ಭಗವಂತ ಒಬ್ಬನೇ ಅದಾನ. ನಾವೆಲ್ಲ ಏನು ಮಾಡಕತ್ತೀವಿ, ಅವನನ್ನ ಪರಮೇಶ್ವರ ಅಂತ ಕರಿತೀವಿ, ಮಲ್ಲಯ್ಯ ಅಂತ ಕರಿತೀವಿ, ಯಾರು ಬಸವಣ್ಣ ಹತ್ಕೊಂಡು ಕರೀತಾರೆ, ಯಾರು ರೇಣುಕಾಚಾರ್ಯ ಹತ್ಕೊಂಡು ಕರೀತಾರ, ಯಾರೆಂದ ಸಂಗಮನಾಥ ಅಂತಾರೆ. ಯಾರು ತಮ್ಮ ಮನಸ್ಸಿಗೆಂದ ತಮ್ಮ ಭಕ್ತಿ ಯಾವ ಹೆಸರಿನೊಳಗಿರ್ತದೋ ಆ ಹೆಸರಿನಿಂದ ಕರಿವಲ್ರಕ್ಕ. ಆದ್ರೆ ಇರ್ತಕ್ಕಂಥ ಭಗವಂತ ಒಬ್ಬನೇ. ಇನ್ನು ಯಾವುದೇ ಹೆಸರಿನಿಂದ ಕೂಗಿದ್ರು ಹೋಗಿ ಮುಟ್ಟದು ಒಬ್ಬನಿಗೆ. ಅವನಿಗೆ ಆಕಾರ ಇಲ್ಲ, ಅವನಿಗೆ ರೂಪ ಇಲ್ಲ, ಅವ ನಿಮ್ಮಂಗೆ ತಿರುಗಾಡಮಲ್ಲ. ಕಣ್ಣಿಗೆ ಕಾಣದಿರ್ತಕ್ಕಂಥ ನಿರಾಕಾರನಾಗಿರ್ತಕ್ಕಂಥ ಪರಮಾತ್ಮ ನಮ್ಮ ಒಳಗೆ ಅದಾನ. ಹೇಳ್ತ್ರಿ, ನಮ್ಮ ಒಳಗೆ ಇರ್ತಕ್ಕಂಥ ಪರಮಾತ್ಮನನ್ನು ನಾವು ಹೊರಗೆ ಹುಡುಕ್ಲಕತ್ತೀವಿ. ನಮ್ಮ ಒಳಗೆ ಅದನ್ನ ಪರಮಾತ್ಮ. ಒಂದು ವೇಳೆ ಪರಮಾತ್ಮ ಇರಲಿಲ್ಲ ಅಂತಕೊಂಡು ನಾವು ಪ್ರವಚನ ಮಾಡಕ್ಕೆ ಬರ್ತಿದ್ದಿಲ್ಲ. ಒಂದು ವೇಳೆ ನಿಮ್ಮಲ್ಲಿಂದ ಪರಮಾತ್ಮ ಇರಲಿಲ್ಲ ಅಂತ ನೀವು ಪ್ರವಚನ ಕೇಳಕ್ಕೆ ಬರ್ತಿದ್ದಿಲ್ಲ. ಜಗತ್ತಿನ ಒಂದು ಹುಲ್ಲು ಕಡ್ಡಿ ಒಳಗನು ಕೂಡ ಪರಮಾತ್ಮ ಅದಾನೆ. ಪರಮಾತ್ಮ ಹುಲ್ಲು ಕಡ್ಡಿ ಒಳಗಂದು ಇರಲಿಲ್ಲ ಹತ್ತಿಕೊಂಡ್ರ ಹುಲ್ಲು ಕಡ್ಡಿನೂ ಕೂಡ ಅಳಿಗಾಡ್ತಿದ್ದಿಲ್ಲ, ಹುಲ್ಲು ಕಡ್ಡಿನೂ ಕೂಡ ಹಚ್ಚಿಗಿರ್ತಿದ್ದಿಲ್ಲ, ಬೆಳೀತಿದ್ದಿಲ್ಲ. ಅದ್ರ ಒಳಗೆ ಪರಮಾತ್ಮ ಅದಾನ ಹತ್ತಿಕೊಂಡಂದೆ ಆ ಹುಲ್ಲು ಕಡ್ಡಿನೂ ಕೂಡ ಬೆಳಿಲಿಕ್ಕತ್ಯ. ಕಲ್ಪನೆ ಇರಲಿ ಮಗ. ನೀವು ಜೋಳ ಬಿತ್ತೀರಿ, ಬೇರೆ ಕಡ್ಲಿ ಬಿತ್ತೀರಿ. ನೀವು ಬಿತ್ತುವಂಥ ಕಡ್ಲಿ ಅಂದ್ರೆ ಹಿಂಗೆ ಸೀದಾನೆ ಬಿತ್ತಬೇಕತ್ಕೊಂಡೇನು ಬಿತ್ತಂಗಿಲ್ಲ ಅಲ್ಲಿ ಕೂರಿಗೆ ಮೇಲೆ ಏನ್ರಿ. ಸೀದಾ ಬಿತ್ತೀರೇನು ನೀವು? ಅಯ್ಯ ಹಿಂಗೆ ಇರ್ಬೇಕತ್ಕೊಂಡು ಬಿತ್ತೀರೇನು ನೀವು? ಸುಮ್ಮ ಕೈಗೆ ಹೆಂಗೆ ಬರ್ತಾ ಹಂಗೆ ತೊಗೊಂಡು ಬಿತ್ಕೋತ ಹೋಗಿಬಿಡ್ತೇವೆ. ಕಡ್ಲಿ ಕಾಳು ಕೆಳಗರೆ ಮಾರಿ ಬಿದ್ದಿರ್ತದೆ, ಮ್ಯಾಲರ ಮಾರಿ ಬಿದ್ದಿರ್ತದೆ, ಅಡ್ಡರ ಬಿದ್ದಿರ್ತದೆ, ಹೆಂಗಾರ ಬಿದ್ದಿರ್ತದೆ. ಆದರೆ ಬೆಳೆ ಬರೋದು ಮಾತ್ರ ಏನ್ರಿ, ಜೋಳ ನೀವು ಹೆಂಗೂ ಬಿತ್ತಿರ್ತೀರಿ, ಆದರೆ ಬೆಳೆ ಬರೋದು ಮಾತ್ರ ಸೀದಾನೆ ಬರ್ತದಿಲ್ಲ. ಯಾಕೆ ಬರ್ತದ ಹತ್ತಿಕೊಂಡ ಕೇಳಿದ್ರೆ ಅದ್ರ ಒಳಗಿಂದ ಭಗವಂತ ಅದಾನ. ಆ ಭಗವಂತನೇ ಅದಕ್ಕೆಂದು ಬೆಳೆಸ್ಬೇಕೆ ಹೊರತಾಗಿ ನಾವು ನೀವು ಯಾರೂ ಕೂಡ ಬೆಳೆಸ್ಲಿಕ್ಕೆ ಅಂದ ಆಗಂಗಿಲ್ಲ. ಹೇಳ್ತಾನಿಲ್ಲ ಶರಣರನ್ನ ಒಂದು ಮಾತು ಹೇಳ್ತಾರೆ, ಎಳೆ ನಿಮ್ಮದಾನ, ಬೆಳೆ ನಿಮ್ಮದಾನ, ಸುಳಿದು ಸೂಸುವ ಗಾಳಿ ನಿಮ್ಮದಾನ, ಎತ್ತು ನಿಮ್ಮದಾನ, ಬಿತ್ತು ನಿಮ್ಮದಾನ, ನಿಮ್ಮ ದಾನವನುಂಡು ಅನ್ಯರ ಹೊಗಳುವ ಕುನ್ನಿಗಳೇ ನಂಬೆ ರಾಮನಾಥ. ನೋಡು, ಪರಮಾತ್ಮ ಇದು ಎಲ್ಲಾನು ಕೂಡ ಕೊಟ್ಟಿದ್ದಿಂದ ಪರಮಾತ್ಮನೇ. ನಮ್ಮ ಕಣ್ಣಿಗೆಂದ ಕಾಣಂಗಿಲ್ಲ ಏನ್ರಿ. ಭೂಮಿ ಕೊಟ್ಟವ ಪರಮಾತ್ಮ, ಅನ್ನ ಕೊಟ್ಟವ ಪರಮಾತ್ಮ, ನೀರು ಕೊಟ್ಟವ ಪರಮಾತ್ಮ. ಬೇಡ ಅಟ್ಟಿಗೆಲ್ಲ ನಮ್ಮ ಈ ಜೀವನ ಶರೀರ ಅಂತಕ್ಕಂಥ ಕೊಟ್ಟವನೇ ಪರಮಾತ್ಮ. ನೋಡ್ರಿ ಎಷ್ಟು ಚಂದ ಕೆತ್ತಾನ ಭಗವಂತನ ಬಳಿ, ಎಂಥ ಕಲೆ ಅದು. ಈಗ ಇಲ್ಲಿ ಮಲ್ಲಯ್ಯನ ಗುಡಿಯಾಗಿಂದ ಹೋಗಿ ನೋಡಿದ್ವಿ ಏನ್ರಿ, ಮೂರ್ತಿ ಎಷ್ಟು ಚಂದ ಮಾಡ್ರಿಪ್ಪ, ಎಷ್ಟು ಚಂದ ಮಾಡಿಸ್ಯಾರ ಹತ್ತುಕೊಂಡದು. ಅಪ್ಪವ್ರು ಅಂದರು ಭಾಳ ಲಕ್ಷಣ ಆಗೈತಿಪ್ಪ ಮೂರ್ತಿ, ಎಷ್ಟು ಚಂದ ಮಾಡ್ಯಾರ ಹತ್ತುಕೊಂಡದು. ಹಿಂಗೆ ವರ್ಣನೆ ಮಾಡಿದ್ರಲ್ಲ, ಈ ಮೂರ್ತಿಗಳನ್ನು ಎಷ್ಟು ಚೆನ್ನಾಗಿ ಅಂದ ತಯಾರು ಮಾಡ್ಯಾನ್ರಿ. ಈ ಮೂರ್ತಿಗಳನ್ನು ಎಷ್ಟು ಚೆನ್ನಾಗಿ